This is Saciolepis. It's one of that boggy kind of slow moving waters plant that occurs along with the rice normally, that wild rice. So that is Saciolepis. And then here there is a little hollow in the ground over there. So at the edge of that the Saciolepis has occurred and then floating with the water nicely, like that. So this whole formation root is from there at the edge of that hollow area of the pond, deeper area, say about half foot more. And then next to that there is very beautiful arrangement of Limnophilia. That one. This is probably Limnophilia aromatica. And then Rotola also. ಅಲ್ಲ ಅದ್ರ ಲಿಮ್ನೋಫಿಲಿಯಾನೇ ಅಲ್ವಾ ಅದು, ರೊಟೋಲ ಅಲ್ಲ ಎರಡನೇದು ಅದು ಯಾವ ಸರ್? ಇದು ಫಸ್ಟ್ ಇರೋದು ಕೆಂಪು ಕಾಣ್ತಿರೋದು ರೊಟೋಲ, ಅದ್ರ ಹಿಂದ್ಗಡೆ ಲಿಮ್ನೋಫಿಲಿಯಾ. ಹೌದಾ? ಶೂರ್. ಹಾಂ. ಸೊ ರೊಟೋಲ ಮಧ್ಯ ಬರುತ್ತೆ, ಅದು ಹಿಂದ್ಗಡೆ ಲಿಮ್ನೋಫಿಲಿಯಾ, ಆಮೇಲೆ ಅದ್ರ ಹಿಂದೆ ಪುನಃ ಲಿಮ್ನೋಫಿಲಿಯಾನೇ. ಇಲ್ಲಿ ಆಳ ಜಾಸ್ತಿ ಇದೆ ಇಲ್ಲೊಂದು ಸ್ವಲ್ಪ, ಅದಕ್ಕೆ ಸ್ವಲ್ಪ ಡೆಪ್ತ್ ಇದೆ ಇಲ್ಲಿ. ಇದು ನೋಡಿದರೆ ಯಾರೋ ವೆಸ್ಟರ್ನ್ ಘಾಟ್ಸ್ ಯಾವುದೋ ಸ್ಟ್ರೀಮ್ ಅಂದ್ಕೊಂಡ್ಬಿಡ್ತಾರೆ. ಆ್ಯಕ್ಚುಲಿ ಇದೊಂದು ಡಿಸ್ಟರ್ಬ್ಡ್ ಪ್ಲೇಸು, ಪೇಟೆ ಮಧ್ಯೆ ಇರೋದು. ವೆಟ್ಲ್ಯಾಂಡನ್ನು ಸೈಟಿಗೆ ರೆಡಿ ಮಾಡ್ತಾಯಿದ್ದಾರೆ. ಈ ಕಡೆಲ್ಲ ಇನ್ವೇಸಿವ್ ಪ್ಲಾಂಟ್ಸ್ ಬಂದಿದ್ದಾವೆ, ವೈಡೇಲಿಯಾ ಕಾಣುತ್ತೆ, ಅರ್ಶಿನ ಎಲೆ, ಹೂವು, ಇವೆಲ್ಲ ಕಚರ ತಂದು ದಿನ ಡಂಪ್ ಮಾಡ್ತಾಯಿದ್ದಾರೆ ವೆಟ್ಲ್ಯಾಂಡಲ್ಲಿ ಒರಿಜಿನಲಿ ಇದ್ದಿದ್ದು ಈ ಥರ ಬ್ಯೂಟಿಫುಲ್ ಪ್ಲಾಂಟ್ಸು, ತಿಳಿ ನೀರು, ಮೀನು ಗೀನು ಏಡಿ ಎಲ್ಲ ಇತ್ತು. ಬರ್ತಾ ಆ ಥರ ಬಿಲ್ಡಿಂಗ್ ಬಂದುಬಿಡುತ್ತೆ. ಆ ಥರ ಅಂದರೆ ಅಲ್ಲಿ ಹಿಂದ್ಗಡೆ ಕಾಣುತ್ತಲ್ಲ ಅಂಥದ್ದು ಬಾನ್ ಸಿಟಿ ಆಗಿಬಿಡುತ್ತೆ.